ದಾವಣಗೆರೆ ತಾಲೂಕಿನ ಹೆಬ್ಬಾಳು ಗ್ರಾಮದಲ್ಲಿ ನಡೆಯುತ್ತಿರುವ ಒಂದು ದಾರುಣ ಘಟನೆ. ಖಾಸಗಿ ಫ್ಯಾಕ್ಟರಿ ಬಿಡುಗಡೆ ಮಾಡುತ್ತಿರುವ ಕಲುಷಿತ ನೀರಿನಿಂದ ಇಲ್ಲಿನ ರೈತರು ಬದುಕಿನ ಹೊರೆ ಹೊರುತ್ತಿದ್ದಾರೆ. ಒಮ್ಮೆ ಹಸಿರಿಂದ ಕಂಗೊಳಿಸುತ್ತಿದ್ದ ರುದ್ರೇಶ್ ಅವರ 2 ಎಕರೆ ಅಡಿಕೆ ತೋಟ ಇಂದು ಸಂಪೂರ್ಣವಾಗಿ ಒಣಗಿ ಹೋಗಿದೆ. 10-12 ವರ್ಷಗಳ ಕಷ್ಟಪಟ್ಟು ಬೆಳೆಸಿದ ಅಡಿಕೆ ಮತ್ತು ತೆಂಗಿನ ಮರಗಳು ಈಗ ಜೆಸಿಬಿಯಿಂದ ನೆಲಸಮ ಮಾಡಬೇಕಾದ ಸ್ಥಿತಿಗೆ ಬಂದಿದೆ. ಕೂಲಂಕಷ ವರದಿ ಪ್ರಕಾರ ಫ್ಯಾಕ್ಟರಿಯಿಂದ ಹರಿದು ಬರುವ ಕಲುಷಿತ ನೀರು ಬೋರ್ವೆಲ್ಗಳಿಗೆ ಕೂಡ ತಲುಪಿದ್ದು ಕುಡಿಯುವ ನೀರಿಗೂ ಬೆಳೆಗೂ ಅಪಾಯವಾಗುತ್ತಿದೆ. ಇದರಿಂದಾಗಿ ರೈತರು ಮಾತ್ರವಲ್ಲ, ಹತ್ತಾರು ಗ್ರಾಮಸ್ಥರು ತಮ್ಮ ಭೂಮಿ, ಬದುಕು ಹಾಳಾದೆಂದು ಕಂಠ ತೂರಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಒಂದು ಫ್ಯಾಕ್ಟರಿಯ ಲಾಭಕ್ಕಾಗಿ ಹಸಿರು ಕೃಷಿ ನಾಶವಾಗುತ್ತಿರುವುದು ನ್ಯಾಯವೇ? ಈ ಬಗ್ಗೆ ಸಂಬಂಧಿತ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾದ ಸಮಯ ಇದಾಗಿದೆ. ದಾವಣಗೆರೆ ತಾಲೂಕಿನ ಹೆಬ್ಬಾಳು ಗ್ರಾಮದಲ್ಲಿ ನಡೆಯುತ್ತಿರುವ ಒಂದು ದಾರುಣ ಘಟನೆ. ಖಾಸಗಿ ಫ್ಯಾಕ್ಟರಿ ಬಿಡುಗಡೆ ಮಾಡುತ್ತಿರುವ ಕಲುಷಿತ ನೀರಿನಿಂದ ಇಲ್ಲಿನ ರೈತರು ಬದುಕಿನ ಹೊರೆ ಹೊರುತ್ತಿದ್ದಾರೆ. ಒಮ್ಮೆ ಹಸಿರಿಂದ ಕಂಗೊಳಿಸುತ್ತಿದ್ದ ರುದ್ರೇಶ್ ಅವರ 2 ಎಕರೆ ಅಡಿಕೆ ತೋಟ ಇಂದು ಸಂಪೂರ್ಣವಾಗಿ ಒಣಗಿ ಹೋಗಿದೆ. 10-12 ವರ್ಷಗಳ ಕಷ್ಟಪಟ್ಟು ಬೆಳೆಸಿದ ಅಡಿಕೆ ಮತ್ತು ತೆಂಗಿನ ಮರಗಳು ಈಗ ಜೆಸಿಬಿಯಿಂದ ನೆಲಸಮ ಮಾಡಬೇಕಾದ ಸ್ಥಿತಿಗೆ ಬಂದಿದೆ. ಕೂಲಂಕಷ ವರದಿ ಪ್ರಕಾರ ಫ್ಯಾಕ್ಟರಿಯಿಂದ ಹರಿದು ಬರುವ ಕಲುಷಿತ ನೀರು ಬೋರ್ವೆಲ್ಗಳಿಗೆ ಕೂಡ ತಲುಪಿದ್ದು ಕುಡಿಯುವ ನೀರಿಗೂ ಬೆಳೆಗೂ ಅಪಾಯವಾಗುತ್ತಿದೆ. ಇದರಿಂದಾಗಿ ರೈತರು ಮಾತ್ರವಲ್ಲ, ಹತ್ತಾರು ಗ್ರಾಮಸ್ಥರು ತಮ್ಮ ಭೂಮಿ, ಬದುಕು ಹಾಳಾದೆಂದು ಕಂಠ ತೂರಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಒಂದು ಫ್ಯಾಕ್ಟರಿಯ ಲಾಭಕ್ಕಾಗಿ ಹಸಿರು ಕೃಷಿ ನಾಶವಾಗುತ್ತಿರುವುದು ನ್ಯಾಯವೇ? ಈ ಬಗ್ಗೆ ಸಂಬಂಧಿತ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾದ ಸಮಯ ಇದಾಗಿದೆ.